ಓಕೆ, ದೀಪ್ತಿ ತೋಲ್ಪಾಡಿ ನನ್ನ ಕಲೀಗ್ ನನ್ನೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದರೆ. ದೀಪ್ತಿ, ಒಂದು ಮಾತು ಹೇಳ್ತೀನಿ ನಿಮಗೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತೇಳಿ ಅದ್ಭುತ ಫುಟ್ಬಾಲ್ ಆಟಗಾರ ಇದೆ. ಓಕೆ, ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತೇಳಿ ಆತಂದೊಂದು ಪ್ರೆಸ್ ಮೀಟ್ ನಡೀತಾ ಇರುತ್ತೆ. ಆಗ ಪ್ರೆಸ್ ಮೀಟ್ ನಡೆದಾಗ ಆ ಪ್ರೆಸ್ ಮೀಟ್ನ ಮುಂಭಾಗದಲ್ಲಿ 2 ಈ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಇಟ್ಟಿರ್ತಾರೆ. ಓಕೆ, ಅವನು ವಿಶ್ವದ ನಂಬರ್ 1 ಆಟಗಾರ ರೊನಾಲ್ಡೋ, ಎಲ್ರಿಗೂ ಗೊತ್ತಿರೋದು, ನಂಬರ್ 7. ಆ 2 ಸಾಫ್ಟ್ ಡ್ರಿಂಕ್ಸ್ಗಳನ್ನು ತೆಗೆದು ಸೈಡ್ಗೆ ಇಡ್ತಾನೆ. ಸೈಡಿಗೆ ಇಟ್ಬಿಟ್ಟು ಒಂದು ವಾಟರ್ ಬಾಟ್ಲ್ ತಗೋತಾನೆ, ವಾಟರ್ ಅಂತ ಅಂದ್ಬಿಟ್ಟು ಹಂಗೆ ಸೈಡ್ಗೆ ಇಡ್ತಾನೆ. ಯು ಬಿಲೀವ್ ಇಟ್ ಆರ್ ನಾಟ್, ಕ್ಷಣ ಮಾತ್ರದಲ್ಲಿ ಎಷ್ಟೋ ಅಲ್ಲ ಕೋಟಿಗಟ್ಟಲೆ ಶೇರ್ ಮಾರ್ಕೆಟ್ ಆ 2 ಐಟಮ್ಸ್ ಇದೆಯಲ್ಲ ಸಾಫ್ಟ್ ಡ್ರಿಂಕ್ಸ್ ಬಿದ್ದೋಗ್ಬಿಡ್ತದೆ. ಎಷ್ಟೋ ಮಿಲಿಯನ್ ಗಟ್ಟಲೆ, ಕೋಟ್ಯಾಂತರ. ಹೆಂಗಂದ್ರೆ ಒಂದು ಕರ್ನಾಟಕದ ಒಂದು 4-5 ಬಜೆಟ್ ಇರ್ಬೋದೇನೋ ಅಷ್ಟು ದುಡ್ಡು, ಆದರೆ ಅಷ್ಟು ಪವರ್ಫುಲ್. ಈಗ ಮೊಟ್ಟೆಗೆ ಕೊಡುವ ಪ್ರಚಾರದಲ್ಲಿ ಫಸ್ಟ್ ಆಫ್ ಆಲ್ ಇದನ್ನು ಯಾರಾದರೂ ವಿರೋಧಿಗಳು ಮಾಡಿದ್ದರೆ ಖಂಡನೀಯ, ನಂಬರ್ 1. ಆಮೇಲೆ ಮೀಡಿಯಾಗಳನ್ನು ಈ ರಾಜಕೀಯ ನಾಯಕರು ಹೆಂಗೆ ನಾಟಕೀಯ, ನನಗೆ ಗೊತ್ತಿದೆ ಇವರು ಹೆಂಗೆ ಬಳಸ್ಕೋತಾರೆ ಅಂತೇಳಿ. ಇವ್ರದ್ದೆಲ್ಲ ಡ್ರಾಮಾಗಳು ಇರುತ್ತೆ. ಆ ಥರ ಡ್ರಾಮಾಗಳಾಗಿದ್ದರೆ ಅದನ್ನು ಖಂಡಿಸ್ತೀವಿ. ಒಂದು ವೇಳೆ ಇದನ್ನು ವಿರೋಧಿಗಳು ಅಟ್ಯಾಕ್ ಮಾಡಿ ಒಬ್ಬ ಶಾಸಕರನ್ನು ಅವಮಾನಗೊಳಿಸೋದಿದೆಯಲ್ಲ, ಅದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಒಬ್ಬ ಜನಪ್ರತಿನಿಧಿಯನ್ನು. ಅಥವಾ ಇದಕ್ಕೆ ಬೇಕಾಗಿ ತಾವೇ ಮಾಡಿಕೊಳ್ಳುವಂಥದ್ದು ಕೂಡ ಇದ್ದಿರುತ್ತೆ. ನಾನು ಯಾರನ್ನು ಇಲ್ಲಿ ಬೊಟ್ಟು ಮಾಡಿ ಹೇಳ್ತಾ ಇರೋದಲ್ಲ, ಅಂಕಿಅಂಶಗಳ ಬಗ್ಗೆ ಹೇಳ್ತಾ ಇರೋದು. ಸಿ.ಟಿ. ರವಿ ಮತ್ತು ಹೆಬ್ಬಾಳ್ಕರ್ ವಿಚಾರದಲ್ಲೂ ಕೂಡ ಇಷ್ಟೆಲ್ಲ ರಾದ್ದಾಂತ ಮಾಡುವಂಥ ಅಗತ್ಯ ಯಾರಿಗೂ ಇರಲಿಲ್ಲ. ಅದನ್ನು ಹಾಗಂತ ಇಬ್ಬರನ್ನು ಸಮರ್ಥಿಸ್ಕೊಳ್ತಾ ಇರೋದಲ್ಲ, ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲೇಬೇಕು. ಒಂದು ವೇಳೆ ಸಿ.ಟಿ. ರವಿ ಅಂತ ಹೇಳಿಕೆಗಳನ್ನು, ಅಸಂಬದ್ಧ ಹೇಳಿಕೆಗಳನ್ನು, ಅವ್ಯಾಜ ಶಬ್ದಗಳನ್ನು ಬಳಸಿದ್ರೆ ಅವರಿಗೆ ಯಾವ MLA ಆಗಿರಲಿ ಮಂತ್ರಿ ಆಗಿರಲಿ ಶಿಕ್ಷೆ ಆಗಲೇಬೇಕು. ಅದೇ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಬಗೆಗಿನ ಕಾಳಜಿಯನ್ನು ನಾವು ಇಷ್ಟು ವಹಿಸ್ತೀವಲ್ವಾ, ಅದೇ ಸಂದರ್ಭದಲ್ಲಿ ಸಿ.ಟಿ. ರವಿಯನ್ನು ಅಟ್ಯಾಕ್ ಮಾಡುವಾಗ ಬಂದವರು ಬೈದಂಥ ಬೈಗಳಗಳಿದೆಯಲ್ಲ, ಅಮ್ಮ ಅಕ್ಕ ಅಂತೇಳಿ, ಅದು ಹೆಣ್ಮಗಳಲ್ವಾ? ನೀವು ಅದನ್ನು ಕೂಡ ಗಮನ ಹರಿಸ್ಬೇಕಲ್ವಾ. ಈಕೆ ಮಾತ್ರ ಹೆಣ್ಣುಮಗಳು ಅಲ್ಲಿಂತಲ್ಲ, ಹೆಣ್ಣುಮಗಳು, ಅವಳು ಹೆಣ್ಣುಮಗಳು, ಶ್ರೀಮಂತರ ಮನೆ ಹೆಣ್ಣುಮಕ್ಕಳೇ, ಬಡವರ ಹೆಣ್ಣು ಮಗಳೇ, ಅವಳಿಗೆ ಆ ಗೌರವ ಸಿಗೋದು ಕೊಡಲೇಬೇಕು. ಅದನ್ನು ಯಾವನೇ ಆಗಿದ್ರೂ ಸರಿ. ಆದರೆ ಇದು ಮೀರಿ ಹೋಗ್ತಾ ಇದೆ ಎಲ್ಲವೂ ಕೂಡ. ರವಿ ಮತ್ತು ಹೆಬ್ಬಾಳ್ಕರ್ ವಿಚಾರ ಇರ್ಬೋದು ಅಥವಾ ಮೊಟ್ಟೆ ವಿಚಾರ ಇರ್ಬೋದು. ಏನಿಹಾವ್, ನಾವು ಪತ್ರಕರ್ತರಾಗಿ ವಿಶ್ಲೇಷಣೆ ಜೊತೆಗೆ ಏನು ಸುದ್ದಿ ಅಂತ ಕೊಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾರೂ ಇದನ್ನು ವಿಪರೀತ ಅಂತ ಭಾವಿಸುವಂಥ ಅಗತ್ಯ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಇದು ತಮ್ಮ ರಾಜಕೀಯ ಮೇಲಾಟಗಳಿಗೆ DK ಬ್ರದರ್ಸ್ಗಳು ಮಾಡ್ತಾ ಇದ್ದಾರಾ, ಮುನ್ರತ್ನ ಮಾಡ್ತಾ ಇದ್ದಾರಾ, ಈ ಆಂಗಲಲ್ಲೂ ಆಲೋಚನೆ ಮಾಡಬೇಕು ವೀಕ್ಷಕರೇ. ಮುನ್ರತ್ನ ತಮ್ಮ ಸ್ವಹಿತಾಸಕ್ತಿಗಾಗಿ ಮಾಡ್ತಾ ಇದ್ದಾರಾ? ಮಾಡಿದರೆ ಲಾಭ ನಷ್ಟ ಏನು? ಅವರ ಮೇಲೆ ಕೆಲವು ಕೇಸ್ಗಳು ಬರ್ತಾ ಇದೆ, ಜಾತಿನಿಂದನೇ ಕೇಸ್ ಬರ್ತಾ ಇದೆ, ಅದನ್ನು ಡೈವರ್ಟ್ ಮಾಡೋದಕ್ಕೆ ಹಿಂಗೆ ಮಾಡ್ತಾ ಇದ್ದಾರಾ? ಅಥವಾ DK ಬ್ರದರ್ಸ್ಗಳು ಕುಸುಮಾ ಅವ್ರಿಗಾಗಿ ಜಾಗವನ್ನು ಹೆಂಗಾದ್ರೂ ಮಾಡಿಕೊಡ್ಬೇಕು ಅಂತೇಳಿ ಇವರನ್ನು ಅಟ್ಯಾಕ್ ಮಾಡ್ತಾ ಇದ್ದಾರಾ? 2 ಆ್ಯಂಗಲ್ಗಳಲ್ಲಿ ಆಲೋಚನೆ ಮಾಡಬೇಕು. ಮೊಟ್ಟೆ ಬಿತ್ತು ಅಂದ ತಕ್ಷಣ ಅವರು ಮಾಡಿದ್ರು ಅಂತ ಅಲ್ಲ, ಅಥವಾ ಮೊಟ್ಟೆ ಬಿತ್ತು ಅಂತ ತಕ್ಷಣ ಇವರೇ ಮಾಡಿಕೊಂಡು ಇವರ ಕೇಸನ್ನು ಹಿಂದಕ್ಕೆ ಪಡೆಯುವಂಥ ಕುತಂತ್ರ ಮಾಡ್ತಾರೆ ಅಂತ ಅಲ್ಲ. 2 ವಿಚಾರಗಳ ಬಗ್ಗೆ ಆಲೋಚನೆ ಮಾಡಿ. ಸಾಧಾರಣವಾಗಿ ಗಾಂಧಿ ವರ್ಸಸ್ ಗೋಡ್ಸೆ ಅಂತೇಳಿ ಫೈಟ್ ಬರುತ್ತಲ್ಲ, ಪ್ರತಿಯೊಬ್ಬರು ಕೂಡ ಒಂದು ಸೈಡ್ ಓದ್ಕೊಂಡು ಡಿಸಿಷನ್ ಮಾಡ್ತಾರೆ. ಆಗಿದ್ದಾಗೋಗಿದೆ. ನೀವು ಅದರ ಬಗ್ಗೆ ನೀವೊಂದು ಸ್ವಂತ ನಿಲುವು ತಗೊಳ್ಬೇಕು ಅಂತಂದರೆ, ಅಂದರೆ ಇದೊಂದು ಸ್ವಲ್ಪ ದೊಡ್ಡ ಉದಾಹರಣೆ ಆಗೋಯ್ತು. ಗಾಂಧಿಯನ್ನು ಓದಿ, ಗೋಡ್ಸೆ ಓದಿ, ಅವನಿವನು ಹೇಳಿದ್ದನ್ನು ಕೇಳಿಸ್ಕೊಳ್ಳಿ. ನಿಮಗೊಂದು ಮಿದುಳಿದೆ, ಅಲ್ಲಿ ಥಿಂಕ್ ಮಾಡಿ ಆಯಾ ಕಾಲಘಟ್ಟದಲ್ಲಿ ಏನೇನು ಅಂತೇಳಿ. ನಾವು ಒಮ್ಮೆ ಏನು ಮಾಡ್ತೀವಿ ಗೊತ್ತಾ? ಈಗ ಒಂದು ಉದಾಹರಣೆ ಹೇಳ್ತೀನಿ. 1962 ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಹಾಕೋದಕ್ಕೆ ಶೂ ಇರಲಿಲ್ಲ ಅಂತೇಳಿ ಹಿಮಾಲಯನ್ ಬ್ಲಂಡರ್ ಎಲ್ಲ ಬರೆದಿದ್ದಾರೆ. ಅದ್ರ ಬಗ್ಗೆ ಕೆಲವರೆಲ್ಲ ಹೊಗಳಿ ಬರೆದಿದ್ರು, ಜಾನ್ ಪಿ ದಳವಿ ಬರೆದಿದ್ದಾರೆ. ಮತ್ತೊಂದು ನನಗನ್ಸೋದು 1962 ಅಲ್ಲಿ ಎಲ್ಲಿತ್ತು ಶೂ ಹಾಕೋದಕ್ಕೆ ನಮ್ಮ ಬಳಿ ದುಡ್ಡು? ಯಾವನಾಗ್ತಾ ಇದ್ದ? ನಮ್ಮ ಮನೆಯಲ್ಲಿ ಹಿರಿಯರಾಗ್ತಾ ಇದ್ರಾ? ಇಲ್ಲ. ಅದು 80-85 ತನಕ ಇರಲಿಲ್ಲ. ಅಲ್ಲಿ ಹಿಂಗಿರಕ್ಕೆ ಸಾಧ್ಯ ಅಂತನೂ ಆಲೋಚನೆ ಮಾಡಬೇಕು ಅಂತ ನಾನು ಹೇಳೋದು. ನಾವೇನು ಮಾಡ್ತೀವಿ ಒಮ್ಮೊಮ್ಮೆ ತೋಳಗಳ ಥರ, ಅವನು ಹೇಳ್ದ ಮುಗೀತು. ಅಲ್ಲಪ್ಪ, ಅವನೊಂದು ವಿಷಯವನ್ನು ಹೇಳ್ತಾನೆ. ನೀನು ಈಗ ಇವರು ಹೇಳ್ತಿರ್ಬೋದು ನನ್ನ ಮೇಲೆ ಕೊಲೆಗೆ ಅಟ್ಯಾಕು, ಓಕೆ, ಅದನ್ನು ಕೇಳೋಣ. ಮತ್ತೊಂದು ಕಡೆ ನಾವು ಯಾಕ್ರಿ ಮಾಡ್ತೀವಿ ಅದನ್ನು ಕೇಳೋ ಜೊತೆಗೆ ಯಾಕೆ ಇರಬಾರ್ದು, ಯಾಕೆ DK ಬ್ರದರ್ಸ್ ಮಾಡಿರಬಾರ್ದು ಅಂತ ಆಲೋಚನೆ ಕೂಡ ಮಾಡೋಣ. ಅದನ್ನು ಜನಗಳಿಗೆ ಬಿಡೋಣ ಅಂತ. ಒಂದೇ ಇದಕ್ಕೆ ಬರಬೇಡಿ, ನಾವು ಹೇಳಿದ ತಕ್ಷಣ, ಮಾಧ್ಯಮದಲ್ಲಿ ಹೇಳಿದ ತಕ್ಷಣ ಅಲ್ಲ ಅಂತೇಳಿ. ಓಕೆ ದೀಪ್ತಿ, ಇವತ್ತು ಏನೆಲ್ಲ ಆಗುತ್ತೆ ಅಲ್ಲಿ, ಏನೆಲ್ಲ ಅಪ್ಡೇಟ್ಸ್ ಇವತ್ತಿನ ಬಗ್ಗೆ?
ನಿನ್ನೆ ಸರಿ ಸುಮಾರು 2:30 ಹೊತ್ತಿಗೆ ಕೆ ಸಿ ಜನರಲ್ ಆಸ್ಪತ್ರೆಗೆ ಮುನಿರತ್ನವರು ಅಡ್ಮಿಟ್ ಆಗ್ತಾರೆ. ಎಮರ್ಜೆನ್ಸಿ ವಾರ್ಡ್ನ ಮೈನರ್ ಓಟಿಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ನಂತರ VVIP ವಾರ್ಡ್ನಲ್ಲಿ ಶಿಫ್ಟ್ ಮಾಡಿ ರಾತ್ರಿ ಇಡೀ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಸರಿಯಾಗಿ 8 ಗಂಟೆ ಹೊತ್ತಿಗೆ ಮುನಿರತ್ನ ಅವರು ಕೆ ಸಿ ಜನರಲ್ ಆಸ್ಪತ್ರೆಯಿಂದ ಹೊರಗೆ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಆರೋಗ್ಯ ಹೇಗಿದೆ ಅಂತ ಕೇಳುವಂತಹ ವಿಚಾರವಾಗಿ ಆರೋಗ್ಯ ಪರವಾಗಿಲ್ಲ, ತಲೆನೋವಿದೆ, ಸುಸ್ತಿದೆ, ನೆನ್ನೆ ಎಲ್ಲ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ. 12 ಗಂಟೆ ಹೊತ್ತಿಗೆ ಇಂಜೆಕ್ಷನನ್ನು ಕೂಡ ಕೊಟ್ಟಿದ್ದಾರೆ. ಟ್ರೀಟ್ಮೆಂಟನ್ನು ಮುಂದುವರಿಸಬೇಕು ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನಾನು ಏನು ಮಾತಾಡಿದಿಲ್ಲ, ಆದರೆ ಒಂದು ಮಾತನ್ನ ಹೇಳ್ತೀನಿ. ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ, ಅಷ್ಟನ್ನು ಮಾತ್ರ ನಾನು ಹೇಳ್ತೀನಿ. ಇನ್ನು ಸವಿಸ್ತರವಾಗಿ ಹೇಳಬೇಕು ಅಂತ ಹೇಳಿ ನಾನು ಇವತ್ತು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದೀನಿ ಅಂತ. ಪ್ರಾಬ್ಲಿ ಇವಾಗ ಸದ್ಯಕ್ಕೆ ಮಲ್ಲೇಶ್ವರಂನಲ್ಲಿರುವಂತಹ ಅವರ ನಿವಾಸಕ್ಕೆ ಮುನಿರತ್ನ ಅವರು ಬಂದಿದ್ದಾರೆ. ಬರುವಂತಹ ಸಂದರ್ಭದಲ್ಲೂ ಕೂಡ ಮಾತಾಡಿಸುವಂತಹ ಪ್ರಯತ್ನ ಮಾಡಿದಾಗ ಇಲ್ಲ ತುಂಬಾ ತಲೆನೋವಿದೆ, ಸುಸ್ತಿದೆ, ನಾವು ಮಾತಾಡುವಂತಹ ಸ್ಥಿತಿಯಲ್ಲಿಲ್ಲ ಅಂತ ಹೇಳಿ ಸೊ ರೆಸ್ಟ್ ಮಾಡ್ತಾ ಇರ್ಬೋದು. 12 ಗಂಟೆ ಹೊತ್ತಿಗೆ ಪ್ರೆಸ್ ಮೀಟನ್ನ ಕರೆಯೋ ತೀರ್ಮಾನವನ್ನ ಕೂಡ ಮಾಡಿದ್ದಾರೆ. ನಿವಾಸದಲ್ಲೇ ನಡೆಯುತ್ತಾ ಅಥವಾ ಬಿಜೆಪಿ ಕಚೇರಿಯಲ್ಲಿ CT ರವಿ ಅವರ ಜೊತೆಯಾಗಿ ಪ್ರೆಸ್ ಮೀಟ್ ಅನ್ನ ಮಾಡ್ತಾರ ಅನ್ನೋದು ಗೊತ್ತಾಗಬೇಕಾಗಿದೆ. ಪ್ರೆಸ್ ಮೀಟ್ನಲ್ಲಿ ಏನಾಯಿತು, ಇದು ಯಾವ ರೀತಿಯಾಗಿ ದಾಳಿ ಆಯಿತು, ಹಲ್ಲೆಗೆ ಯಾವ ರೀತಿಯಾಗಿ ಪ್ಲ್ಯಾನ್ಗಳನ್ನು ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಹೇಳುವಂತಹ ಸಾಧ್ಯತೆ ಇದೆ. ಸದ್ಯಕ್ಕಂತೂ ತಮ್ಮ ಮಲ್ಲೇಶ್ವರಂ ನಿವಾಸದಲ್ಲಿ ಅವರು ರೆಸ್ಟನ್ನು ಮಾಡ್ತಾ ಇರುವಂಥದ್ದು. JP ಸರ್. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ದೀಪ್ತಿ ತೋಳ್ಪಾಡಿ ನನ್ನ ಕಲೀಗ್ ನನ್ನೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದರೆ. ದೀಪ್ತಿ, ಒಂದು ಮಾತು ಹೇಳ್ತೀನಿ ನಿಮಗೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತೇಳಿ ಅದ್ಭುತ ಫುಟ್ಬಾಲ್ ಆಟಗಾರ ಇದೆ. ಓಕೆ, ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತೇಳಿ ಆತೊಂದೊಂದು ಪ್ರೆಸ್ ಮೀಟ್ ನಡೀತಾ ಇರುತ್ತೆ. ಆಗ ಪ್ರೆಸ್ ಮೀಟ್ ನಡೆದಾಗ ಆ ಪ್ರೆಸ್ ಮೀಟ್ನ ಮುಂಭಾಗದಲ್ಲಿ 2 ಈ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಇಟ್ಟಿರ್ತಾರೆ. ಓಕೆ, ಅವನು ವಿಶ್ವದ ನಂಬರ್ 1 ಆಟಗಾರ ರೊನಾಲ್ಡೋ, ಎಲ್ರಿಗೂ ಗೊತ್ತಿರೋದು, ನಂಬರ್ 7. ಆ 2 ಸಾಫ್ಟ್ ಡ್ರಿಂಕ್ಸ್ಗಳನ್ನು ತೆಗೆದು ಸೈಡ್ಗೆ ಇಡ್ತಾನೆ. ಸೈಡ್ಗೆ ಇಟ್ಬಿಟ್ಟು ಒಂದು ವಾಟರ್ ಬಾಟ್ಲ್ ತಗೋತಾನೆ, ವಾಟರ್ ಅಂತ ಅಂದ್ಬಿಟ್ಟು ಹಂಗೆ ಸೈಡ್ಗೆ ಇಡ್ತಾನೆ. ಯು ಬಿಲೀವ್ ಇಟ್ ಆರ್ ನಾಟ್, ಕ್ಷಣ ಮಾತ್ರದಲ್ಲಿ ಎಷ್ಟೋ ಅಲ್ಲ ಕೋಟಿಗಟ್ಟಲೆ ಶೇರ್ ಮಾರ್ಕೆಟ್ ಆ 2 ಐಟಮ್ಸ್ ಇದೆಯಲ್ಲ ಸಾಫ್ಟ್ ಡ್ರಿಂಕ್ಸ್ ಬಿದ್ದೋಗ್ಬಿಡ್ತದೆ. ಎಷ್ಟೋ ಮಿಲಿಯನ್ ಗಟ್ಟಲೆ, ಕೋಟ್ಯಾಂತರ. ಹೆಂಗಂದ್ರೆ ಒಂದು ಕರ್ನಾಟಕದ ಒಂದು 4-5 ಬಜೆಟ್ ಇರ್ಬೋದೇನೋ ಆ ಥರ, ಅಷ್ಟು ದುಡ್ಡು, ಆದರೆ ಅಷ್ಟು ಪವರ್ಫುಲ್. ಈಗ ಮೊಟ್ಟೆಗೆ ಕೊಡುವ ಪ್ರಚಾರದಲ್ಲಿ ಫಸ್ಟ್ ಆಫ್ ಆಲ್ ಇದನ್ನು ಯಾರಾದರೂ ವಿರೋಧಿಗಳು ಮಾಡಿದ್ದರೆ ಖಂಡನೀಯ, ನಂಬರ್ 1. ಆಮೇಲೆ ಮೀಡಿಯಾಗಳನ್ನು ಈ ರಾಜಕೀಯ ನಾಯಕರು ಹೆಂಗೆ ನಾಟಕೀಯ, ನನಗೆ ಗೊತ್ತಿದೆ ಇವರು ಹೆಂಗೆ ಬಳಸ್ಕೋತಾರೆ ಅಂತೇಳಿ, ಇವ್ರದ್ದೆಲ್ಲ ಡ್ರಾಮಾಗಳು ಇರುತ್ತೆ. ಆ ಥರ ಡ್ರಾಮಾಗಳಾಗಿದ್ದರೆ ಅದನ್ನು ಖಂಡಿಸ್ತೀವಿ. ಒಂದು ವೇಳೆ ಇದನ್ನು ವಿರೋಧಿಗಳು ಅಟ್ಯಾಕ್ ಮಾಡಿ ಒಬ್ಬ ಶಾಸಕರನ್ನು ಅವಮಾನಗೊಳಿಸೋದಿದೆಯಲ್ಲ, ಅದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಒಬ್ಬ ಜನಪ್ರತಿನಿಧಿಯನ್ನು. ಅಥವಾ ಇದಕ್ಕೆ ಬೇಕಾಗಿ ತಾವೇ ಮಾಡಿಕೊಳ್ಳುವಂಥದ್ದು ಕೂಡ ಇದ್ದಿರುತ್ತೆ. ನಾನು ಯಾರನ್ನು ಇಲ್ಲಿ ಬೊಟ್ಟು ಮಾಡಿ ಹೇಳ್ತಾ ಇರೋದಲ್ಲ, ಅಂಕಿಅಂಶಗಳ ಬಗ್ಗೆ ಹೇಳ್ತಾ ಇರೋದು. CT ರವಿ ಮತ್ತು ಹೆಬ್ಬಾಳ್ಕರ್ ವಿಚಾರದಲ್ಲೂ ಕೂಡ ಇಷ್ಟೆಲ್ಲ ರಾದ್ದಾಂತ ಮಾಡುವಂಥ ಅಗತ್ಯ ಯಾರಿಗೂ ಇರಲಿಲ್ಲ. ಅದನ್ನು ಹಾಗಂತ ಇಬ್ಬರನ್ನು ಸಮರ್ಥಿಸ್ಕೊಳ್ತಾ ಇರೋದಲ್ಲ, ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲೇಬೇಕು. ಒಂದು ವೇಳೆ CT ರವಿ ಅಂತ ಹೇಳಿಕೆಗಳನ್ನು, ಅಸಂಬದ್ಧ ಹೇಳಿಕೆಗಳನ್ನು, ಅವ್ಯಾಜ ಶಬ್ದಗಳನ್ನು ಬಳಸಿದ್ರೆ ಅವರಿಗೆ ಯಾವನು MLA ಆಗಿರಲಿ, ಮಂತ್ರಿ ಆಗಿರಲಿ ಶಿಕ್ಷೆ ಆಗಲೇಬೇಕು. ಅದೇ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಬಗೆಗಿನ ಕಾಳಜಿಯನ್ನು ನಾವು ಇಷ್ಟು ವಹಿಸ್ತೀವಲ್ವಾ, ಅದೇ ಸಂದರ್ಭದಲ್ಲಿ CT ರವಿಯನ್ನು ಅಟ್ಯಾಕ್ ಮಾಡುವಾಗ ಬಂದವರು ಬೈದಂಥ ಬೈಗಳಗಳಿದೆಯಲ್ಲ, ಅಮ್ಮ ಅಕ್ಕ ಅಂತೇಳಿ, ಅದು ಹೆಣ್ಮಗಳಲ್ವಾ? ನೀವು ಅದನ್ನು ಕೂಡ ಗಮನ ಹರಿಸ್ಬೇಕಲ್ವಾ. ಈಕೆ ಮಾತ್ರ ಹೆಣ್ಣುಮಗಳು ಅಲ್ಲಿಂತಲ್ಲ, ಹೆಣ್ಣುಮಗಳು, ಅವಳು ಹೆಣ್ಣುಮಗಳು, ಶ್ರೀಮಂತರ ಮನೆ ಹೆಣ್ಣುಮಕ್ಕಳೇ, ಬಡವರ ಹೆಣ್ಣು ಮಗಳೇ. ಅವಳಿಗೆ ಆ ಗೌರವ ಸಿಗೋದು ಕೊಡಲೇಬೇಕು, ಅದನ್ನು ಯಾವನೇ ಆಗಿದ್ರೂ ಸರಿ. ಆದರೆ ಇದು ಮೀರಿ ಹೋಗ್ತಾ ಇದೆ ಎಲ್ಲವೂ ಕೂಡ. ರವಿ ಮತ್ತು ಹೆಬ್ಬಾಳ್ಕರ್ ವಿಚಾರ ಇರ್ಬೋದು ಅಥವಾ ಮೊಟ್ಟೆ ವಿಚಾರ ಇರ್ಬೋದು. ಏನಿಹಾವ್, ನಾವು ಪತ್ರಕರ್ತರಾಗಿ ವಿಶ್ಲೇಷಣೆ ಜೊತೆಗೆ ಏನು ಸುದ್ದಿ ಅಂತ ಕೊಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾರೂ ಇದನ್ನು ವಿಪರೀತ ಅಂತ ಭಾವಿಸುವಂಥ ಅಗತ್ಯ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಇದು ತಮ್ಮ ರಾಜಕೀಯ ಮೇಲಾಟಗಳಿಗೆ DK ಬ್ರದರ್ಸ್ಗಳು ಮಾಡ್ತಾ ಇದ್ದಾರಾ, ಮುನ್ರತ್ನ ಮಾಡ್ತಾ ಇದ್ದಾರಾ, ಈ ಆಂಗಲಲ್ಲೂ ಆಲೋಚನೆ ಮಾಡಬೇಕು ವೀಕ್ಷಕರೇ. ಮುನ್ರತ್ನ ತಮ್ಮ ಸ್ವಹಿತಾಸಕ್ತಿಗಾಗಿ ಮಾಡ್ತಾ ಇದ್ದಾರಾ? ಮಾಡಿದರೆ ಲಾಭ ನಷ್ಟ ಏನು? ಅವರ ಮೇಲೆ ಕೆಲವು ಕೇಸ್ಗಳು ಬರ್ತಾ ಇದೆ, ಜಾತಿನಿಂದನೇ ಕೇಸ್ ಬರ್ತಾ ಇದೆ, ಅದನ್ನು ಡೈವರ್ಟ್ ಮಾಡೋದಕ್ಕೆ ಹಿಂಗೆ ಮಾಡ್ತಾ ಇದ್ದಾರಾ? ಅಥವಾ DK ಬ್ರದರ್ಸ್ಗಳು ಕುಸುಮಾ ಅವ್ರಿಗಾಗಿ ಜಾಗವನ್ನು ಹೆಂಗಾದ್ರೂ ಮಾಡಿಕೊಡ್ಬೇಕು ಅಂತೇಳಿ ಇವರನ್ನು ಅಟ್ಯಾಕ್ ಮಾಡ್ತಾ ಇದ್ದಾರಾ? 2 ಆ್ಯಂಗಲ್ಗಳಲ್ಲಿ ಆಲೋಚನೆ ಮಾಡಬೇಕು. ಮೊಟ್ಟೆ ಬಿತ್ತು ಅಂದ ತಕ್ಷಣ ಅವರು ಮಾಡಿದ್ರು ಅಂತ ಅಲ್ಲ, ಅಥವಾ ಮೊಟ್ಟೆ ಬಿತ್ತು ಅಂತ ತಕ್ಷಣ ಇವರೇ ಮಾಡಿಕೊಂಡು ಇವರ ಕೇಸನ್ನು ಹಿಂದಕ್ಕೆ ಪಡೆಯುವಂಥ ಕುತಂತ್ರ ಮಾಡ್ತಾರೆ ಅಂತಲ್ಲ. 2 ವಿಚಾರಗಳ ಬಗ್ಗೆ ಆಲೋಚನೆ ಮಾಡಿ.
ಎರಡೂ ವಿಚಾರಗಳ ಬಗ್ಗೆ ಆಲೋಚನೆ ಮಾಡಿ. ಸಾಧಾರಣವಾಗಿ ಗಾಂಧಿ ವರ್ಸಸ್ ಗೋಡ್ಸೆ ಅಂತೇಳಿ ಫೈಟ್ ಬರುತ್ತಲ್ಲ, ಪ್ರತಿಯೊಬ್ಬರು ಕೂಡ ಒಂದು ಸೈಡ್ ಓದ್ಕೊಂಡು ಡಿಸಿಷನ್ ಮಾಡ್ತಾರೆ.